ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಫುಡ್ ರೆಸಿಪಿ. ಇವತ್ತಿನ ರೆಸಿಪಿ ಏನಂತ ಹೇಳಿದರೆ ಸಿಂಪಲ್ ಆಗಿ ಮೆಂತ್ಯ ಪಲಾವ್ನ ಮಾಡೋದು ಹೇಗಂತ ನೋಡೋಣ ಬನ್ನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ. ಫಸ್ಟು ನಾನಿಲ್ಲಿ ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಳೆದು ಇಟ್ಕೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡ್ಕೊಡ್ಬೇಕು, ಏಕೆಂದರೆ ಅದ್ರಲ್ಲಿ ಮಣ್ಣಿರುತ್ತೆ ಅಲ್ವಾ. ಹಾಗಾಗಿ ಪುದೀನ, ನಿಂಬೆಹಣ್ಣು, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಚೆನ್ನಾಗಿ ಹಣ್ಣಾಗಿರೋದು ತೊಗೋಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಬಟಾಣಿ ಇಷ್ಟನ್ನ ತೊಗೊಂಡಿದ್ದೀನಿ. ನಾನು ಹಸಿ ಬಟಾಣಿನ ತೊಗೊಂಡಿದ್ದೀನಿ, ನೀವು ಒಣ ಬಟಾಣಿ ಕೂಡ ಬೇಕಾದ್ರೆ ನೆನೆಸಿ ಹಾಕ್ಕೋಬೋದು. ಸ್ಪೈಸಸ್ ನಾನಿಲ್ಲಿ ಸ್ಟಾರ್ ಹೂವು, ಸೋಂಪು, ಕಾಳುಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು 3 ಪಲಾವ್ ಎಲೆನ ತೊಗೊಂಡಿದ್ದೀನಿ. ನೀವೇನು ಸ್ಪೈಸಸ್ನ ತೊಗೋತೀರಾ ಅಷ್ಟನ್ನ ತೊಗೊಳ್ಳಿ. ಅರಿಶಿನ ಪುಡಿ ತೊಗೊಂಡಿದ್ದೀನಿ ಮತ್ತು 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ, ಮನೆಯಲ್ಲಿ ಮಾಡ್ಕೊಂಡಿರೋದು. ಮಾಡೋದು ಹೇಗಂತ ನೋಡೋಣ ಬನ್ನಿ. ಫಸ್ಟು ನಾನು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಪಲಾವ್ ಸ್ಪೈಸಸ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ಲಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ಲೇವರ್ ಬಿಡೋವರೆಗೂ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಆವಾಗ ಅದು ಫ್ಲೇವರ್ ಚೆನ್ನಾಗಿ ಬಿಡೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಈ ಥರ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಪಲಾವ್ ಸ್ಪೈಸಸ್ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು 4 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನಾನು ಹಸಿರು ಮೆಣಸಿನ್ಕಾಯಿನ ಸೆಂಟ್ರಲ್ಲಿ ಓಪನ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಮೀಡಿಯಮ್ ಸೈಜ್ದು 2 ಈರುಳ್ಳಿನ ಉದ್ದುದ್ದ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಸ್ಪೈಸಸ್ ಎಲ್ಲ ಹಾಕ್ಕೊಂಡಿದ್ದೆ ಅಲ್ವಾ, ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇಷ್ಟನ್ನು ಫ್ರೈ ಮಾಡ್ಕೋಬೇಕಾದ್ರೆ ಸ್ಲಿಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳೋಣ. ಹೈ ಫ್ಲೇಮಲ್ಲಿ ಇಟ್ಟರೆ ಸಿದೋಗೋ ಥರ ಆಗಿಬಿಡುತ್ತೆ. ಈಗ ಇದಕ್ಕೆ ಮೀಡಿಯಮ್ ಸೈಜ್ದು 2 ಟೊಮೊಟೊನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಹಣ್ಣಾಗಿರೋ ಟೊಮೊಟೊ ತಗೊಳ್ಳಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹುಳಿ ಟೊಮೊಟೊ ಇದ್ದರೆ ಹಾಕ್ಕೊಳ್ಳಿ. ನಾನಿಲ್ಲಿ ಜಾಮೂನ್ ಟೊಮೊಟೊ ಯೂಸ್ ಮಾಡ್ಕೊಂಡಿದ್ದೀನಿ, ಹುಳಿ ಟೊಮೊಟೊ ಇರಲಿಲ್ಲ. ಹಾಗಾಗಿ ಟೊಮೊಟೊ ಹಾಕ್ಕೊಂಡು ಅದ್ರ ಜೊತೆಗೇನೆ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಅರಿಶಿನ ಪುಡಿ ಹಾಕೋದ್ರಿಂದ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ಅಂತ ಹೇಳಿ ಹಾಕ್ಕೊಳ್ಳೋದು. ಈಗ ಅದಕ್ಕೆ ಬಟಾಣಿನ ಹಾಕ್ಕೊಂಡಿದ್ದೀನಿ. 1 ಬೌಲ್ ಬಟಾಣಿ ಎತ್ತಿಟ್ಕೊಂಡಿದ್ದೆ ಅಲ್ವಾ, ಬಟಾಣಿನ ಹಾಕ್ಕೊಂಡು 1-2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬಟಾಣಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಬೇಗ ಸೊಪ್ಪೇನು ಬೇಗ ಫ್ರೈ ಆಗುತ್ತಲ್ವ. ಹಾಗಾಗಿ ಇದಕ್ಕೆ ಇವಾಗ ನಾನು ಕೊತ್ತಂಬರಿ ಮತ್ತು ಪುದೀನ ಎರಡನ್ನೂ ಒಂದು ಅರ್ಧ ಹಿಡಿಯೋಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಬಟಾಣಿ ಹಾಕ್ಕೊಂಡ್ಮೇಲೆ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದರಲ್ಲಿ ಏನು ಹಸಿ ಸ್ಮೆಲ್ ಇರುತ್ತೆ ಅದು ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಮೆಂತ್ಯ ಸೊಪ್ಪನ್ನ ನಾವು ಇವಾಗಲೇ ಹಾಕ್ಕೋಬಾರ್ದು. ಯಾಕೆ ಅಂತ ಹೇಳಿದರೆ ಇವಾಗಲೇ ಹಾಕಿದ್ರೆ ಅದು ಮೆಂತ್ಯ ಸೊಪ್ಪು ಫ್ಲೇವರ್ ಎಲ್ಲ ಹೋಗ್ಬಿಡುತ್ತೆ, ಅಷ್ಟು ಟೇಸ್ಟ್ ಬರಲ್ಲ. ಹಾಗಾಗಿ ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಆವಾಗ. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕಂತ ನೋಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೀವು ಯಾವ ಅಳತೆಯಲ್ಲಿ ಮಾಡಿರ್ತೀರಾ ಅಂತ ನೋಡಿ ಉಪ್ಪನ್ನು ಹಾಕ್ಕೊಳ್ಳಿ. ಅರಳುಪ್ಪು ಹಾಕ್ಕೊಂಡ್ರೆ ಆದಷ್ಟು ಅರಳುಪ್ಪನ್ನ ಹಾಕೋದಕ್ಕೆ ಟ್ರೈ ಮಾಡಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಅರಳುಪ್ಪು ಇರಲಿಲ್ಲ, ಹಾಗಾಗಿ ಪುಡಿ ಉಪ್ಪನ್ನೇ ಹಾಕ್ಕೊಂಡಿದ್ದೀನಿ. ಈಗ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಖಾರಕ್ಕೆ ಎಷ್ಟು ಬೇಕಂತ ನೋಡಿ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ 4 ಹಾಕ್ಕೊಂಡಿದ್ದೆ, ಹಾಗಾಗಿ 1/4 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ನೀವು ಯಾವ ಅಳತೆಯಲ್ಲಿ ಮಾಡಿರ್ತೀರ, ನಿಮ್ಮ ಮನೆಗೆ ಖಾರ ಎಷ್ಟು ಬೇಕಾಗುತ್ತೆ ಅಂತ ನೋಡಿ ಹಾಕ್ಕೊಳ್ಳಿ. ಈಗ ಇದಕ್ಕೆ ಅರ್ಧ ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಹುಳಿನ ಹಾಕೋದ್ರಿಂದ ಅನ್ನ ಕೂಡ ಸಾಫ್ಟಾಗಿರುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ. ಮುದ್ದೆ ಥರ ಆಗಲ್ಲ ಅಂತ ಹೇಳ್ಬಿಟ್ಟು ಹುಳಿನ ಹಾಕ್ಕೊಳ್ಳೋದು ತುಂಬಾ ಟೇಸ್ಟಿಯಾಗಿರುತ್ತೆ. ನಿಂಬೆಹಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು 1 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಅದೇನು ಬೇಗನೆ ಬೆಂದೋಗ್ಬಿಡುತ್ತೆ, ಸಾಫ್ಟಾಗಿ ಕೂಡ ಆಗುತ್ತೆ. ನಾವು ಡೈರೆಕ್ಟಾಗಿ ಸೊಪ್ಪೆಲ್ಲ ಪಲ್ಯ ಮಾಡಿಕೊಟ್ರೆ ಮಕ್ಕಳು ತಿನ್ನಲ್ಲ ಅಂತ ಹೇಳಿದ್ರೆ ಈ ರೀತಿ ರೈಸ್ ಐಟಮ್ ಜೊತೆ ಮಿಕ್ಸ್ ಮಾಡಿಕೊಟ್ಟಾಗ ಅದು ಸೊಪ್ಪು ತೆಗೆದಿಡೋಕ್ಕೂ ಕೂಡ ಸಿಗೋದಿಲ್ಲ ಅಲ್ವಾ. ಹಾಗಾಗಿ ಮಕ್ಕಳು ಕೂಡ ತಿನ್ಕೋತಾರೆ. ಆವಾಗವಾಗ ಈ ರೀತಿ ಸೊಪ್ಪನ್ನೆಲ್ಲ ಯೂಸ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ನ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ಮೆಂತ್ಯ ಸೊಪ್ಪಿಂದನೂ ಅಷ್ಟೇ ನಮಗೂ ಹೆಲ್ತಿಗೆ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ. ಈಗ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಬರುತ್ತೆ ನೋಡಿ. ಇದನ್ನಿಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇವಾಗ ನಾನು ಸೈಡಲ್ಲಿ ಪಕ್ಕದಲ್ಲಿ ಅಕ್ಕಿ ಕೂಡ ನೆನೆಸಿಟ್ಕೊಂಡಿದ್ದೆ ಅಲ್ವಾ, ನೋಡಿ ನಾನು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಆವಾಗಲೇ. ಅದನ್ನು ಮತ್ತೆ ಇವಾಗ ನೀರೆಲ್ಲ ತೆಗೆದುಬಿಟ್ಟು ಈಗ ರೈಸಿಗೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇದು ಮನೆ ಅಕ್ಕಿ ಆಗಿರೋದ್ರಿಂದ ನಾನು ಫಸ್ಟೇ ನೆನೆಸಿಟ್ಟಿಲ್ಲ, ಒಂದು 5 ನಿಮಿಷ ನೆನೆಸ್ಕೊಂಡಿದ್ದೀನಿ. ನೀವೇನಾದರೂ ಸೋನಾ ಮುಸ್ರಿ ರೈಸ್ ತೊಗೊಂಡ್ರೆ ಒಂದು 10 ನಿಮಿಷ ನೆನೆಸ್ಕೊಳ್ಳಿ, ಅನ್ನ ಸಾಫ್ಟಾಗಿ ಬರುತ್ತೆ. ನಾನು ಮನೆಯಲ್ಲಿ ಬೆಳೆದಿರೋ ರೈಸ್ ಆಗಿರೋದ್ರಿಂದ ತುಂಬ ನೆನೆಸ್ಕೊಂಡ್ರೆ ಅದು ಸಾಫ್ಟ್ ಆಗಿಬಿಡುತ್ತೆ, ಮುದ್ದೆ ಥರ ಆಗುತ್ತೆ ಅಂತ ಹೇಳಿ 5 ನಿಮಿಷ ಮಾತ್ರ ನೆನೆಸ್ಕೊಂಡಿದ್ದೀನಿ. ನೆನೆಸ್ಕೊಂಡಿರೋ ಅಂಥ ಅಕ್ಕಿನ ಹಾಕ್ಕೊಂಡು 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಆವಾಗ ಅಕ್ಕಿ ಜೊತೆಗೆ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಅನ್ನ ಕೂಡ ಟೇಸ್ಟಾಗಿರುತ್ತೆ, ಉಪ್ಪು ಖಾರನೂ ಕೂಡ ಚೆನ್ನಾಗಿ ಹಿಡ್ದಿರುತ್ತೆ ನೋಡಿ. ಇವಾಗ ಈ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಪಕ್ಕದಲ್ಲಿ ನಾನು ಬಿಸಿ ನೀರು ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೆ.
ನಾನು ಅಕ್ಕಿ ಎಷ್ಟು ತೊಗೊಂಡಿದ್ದೀನಿ ನೋಡಿ, ಅಷ್ಟಕ್ಕೆ ಬಿಸಿನೀರನ್ನ ಇಟ್ಕೊಂಡಿದ್ದೆ. ನಾನು 1.5 ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿರೋದ್ರಿಂದ 3 ಗ್ಲಾಸ್ ಅಷ್ಟು ನೀರನ್ನು ಇಟ್ಕೊಂಡಿದ್ದೆ. ನೀವು ಅಕ್ಕಿನ ಎಷ್ಟು ತೊಗೋತೀರಾ ನೋಡಿ, 1:2 ರೇಷಿಯೋದಲ್ಲಿ ನೀರನ್ನು ಹಾಕ್ಕೊಳ್ಳಿ. ಕರೆಕ್ಟಾಗಿ ಬರುತ್ತೆ, ಸಾಫ್ಟಾಗೂ ಬರುತ್ತೆ, ತುಂಬ ಮೆತ್ತಗೂ ಆಗೋಲ್ಲ ನೋಡಿ. ಇವಾಗ ಅಕ್ಕಿ ಮತ್ತು ನೀರು ಎಲ್ಲ ಮಿಕ್ಸ್ ಮಾಡಿಕೊಂಡು 1-2 ಕುದಿ ಬರೋದಕ್ಕೆ ಬಿಡ್ತೀನಿ. ಅಕ್ಕಿನ ಹಾಕಿದ ತಕ್ಷಣ ಮುಚ್ಚಳ ಎಲ್ಲ ಕ್ಲೋಸ್ ಮಾಡಬಾರ್ದು, ಆಗ ಮಸಾಲೆ ಎಲ್ಲ ಮೇಲೆ ಬಂದಿರೋ ಥರ ಇರುತ್ತೆ, ಕೆಳಗಡೆ ಅನ್ನ ಮಾತ್ರ ಉಳಿದಿರೋ ಥರ ಇರುತ್ತೆ. ಆವಾಗ ಟೇಸ್ಟ್ ಕೂಡ ಚೆನ್ನಾಗಿರಲ್ಲ. ಅಷ್ಟು ಮಿಕ್ಸ್ ಮಾಡಿದ್ರೂ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಆಗಲ್ಲ. ಹಾಗಾಗಿ ಚೆನ್ನಾಗಿ ಕುದಿ ಬಂದು ಒಂದು ಹಾಫ್ ಬಾಯಲ್ ಆದಮೇಲೆ ನಿಮಗೆ ತುಪ್ಪ ಏನಾದರೂ ಬೇಕಂತ ಹೇಳಿದರೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ನಾನು 2 ವಿಸಲ್ನ ತೊಗೋತೀನಿ. ನೀವು ಎಷ್ಟು ವಿಸಲ್ ಬೇಕಂತ ನೋಡಿ ತೊಗೊಳ್ಳಿ, ನಿಮ್ಮ ಮನೆಯಲ್ಲಿ ಯಾವ ರೀತಿ ರೈಸ್ನ ಇಷ್ಟಪಡ್ತಾರೆ ಅಂತ ನೋಡಿ ತೊಗೊಳ್ಳಿ. ನೋಡಿ ಇವಾಗ ನಾನು ಕುಕ್ಕರ್ ಲಿಡ್ನ ಓಪನ್ ಮಾಡಿ ತೋರಿಸ್ತಿದ್ದೀನಿ. ಮಸಾಲೆ ಎಲ್ಲ ಏನು ಅಷ್ಟು ಮೇಲೆ ಇರೋ ಥರ ಇಲ್ಲ, ಯಾಕಂತ ಹೇಳಿದ್ರೆ ನಾನು ಮೊದಲೇ ಹಾಫ್ ರೈಸ್ನ ಬಾಯ್ಲ್ ಮಾಡಿ ಹಾಕಿರೋದ್ರಿಂದ ಕರೆಕ್ಟಾಗಿ ಬಂದಿದೆ. ಇವಾಗ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊತಿದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು. ನೋಡಿದ್ರಲ್ಲ, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ನಾನು ಇದ್ರ ಜೊತೆಗೆ ಮೊಸರು ಗೊಜ್ಜನ್ನ ಮಾಡ್ಕೊಂಡು